ಮೆದುಳಿರೋ ಯಾರಿಗಾದ್ರೂ ಅರ್ಥ ಆಗುತ್ತೆ ಸರ್, ಇದು ಉದ್ದೇಶಪೂರ್ವಕವಾಗಿ ಮಾಡಿದ್ದು ಇಂಡಿಗೋ ಸಂಸ್ಥೆ ಅಂತ. ಯಾಕಂದ್ರೆ ಇದು ಆಕಸ್ಮಿಕ ಅಲ್ಲ. ಸರ್ಕಾರ ಈ ರೂಲ್ಸ್ ಅನ್ನ ನೀವು ಫಾಲೋ ಮಾಡಬೇಕು ಅಂತ ಹೇಳಿ ಬಹಳ ದಿನಗಳಾಯ್ತು, ತಿಂಗಳುಗಳೇ ಕಳೀತು. ಆದರೂ ಕೂಡ ಬೇಕಾಗಿರುವಂಥ ವ್ಯವಸ್ಥೆಯನ್ನ ಮಾಡಿಕೊಳ್ಳದೆ ಬೇಜವಾಬ್ದಾರಿಯಿಂದ ಮತ್ತು ದುರಹಂಕಾರದಿಂದ ತಾನು ಏನು ಮಾಡಿದ್ರು ನಡೆಯುತ್ತದೆ ಅನ್ನುವಂಥ ಒಂದು ಟೇಕನ್ ಫಾರ್ ಗ್ರಾಂಟೆಡ್ ಅನ್ನೋ ಥರದಲ್ಲಿ ವರ್ತನೆ ಮಾಡಿ ಇವತ್ತು ಈ ರೀತಿಯಾದಂಥ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾರೆ. ಕೊನೆಗೆ ಸರ್ಕಾರನೇ ಬಗ್ಗೆ ಇವ್ರಿಗೆ ಎಕ್ಸ್ಟೆನ್ಷನ್ ಕೊಡುವಂತಹ ಪರಿಸ್ಥಿತಿನ ಇವ್ರು ನಿರ್ಮಾಣ ಮಾಡಿದ್ದಾರೆ ಅಂದರೆ ಸರ್, ಇದು ಉದ್ದೇಶಪೂರ್ವಕ ಅಂತ ಅನ್ಸಲ್ವಾ ಸರ್? ಇದು ಪ್ರೀ ಪ್ಲಾನ್ಡ್ ಅಂತ ಅನ್ಸೋದಿಲ್ವಾ ಸರ್? ಇವ್ರಿಗೆ ಪ್ರಯಾಣಿಕರ ಬಗ್ಗೆ, ಇವ್ರಿಗೆ ಸಿಬ್ಬಂದಿಗಳ ಬಗ್ಗೆ, ಅಲ್ಲಿರುವಂಥ ಪ್ರತಿಕೂಲ ಪರಿಸ್ಥಿತಿಗಳ ಬಗ್ಗೆ ಇವ್ರನ್ನ ಏನು ಮಾಡ್ಬೇಕು ಸರ್ ಇವ್ರನ್ನೆಲ್ಲ? ಇವರೆಲ್ಲ ಈ ಬಾಟಮ್ ಲೈನ್ ಮೇಲೆ ವರ್ಕ್ ಮಾಡೋವಂಥ CEO ಈ MBA ಮಾಡ್ಕೊಂಡು ಬಂದಿರ್ತಾರೆ. ಅವ್ರಿಗೇನು ಪ್ರಾಫಿಟ್ ಮಾಡ್ಕೋಬೇಕಷ್ಟೇ. ಬಟ್ ಈ ಥರ ಒಂದು ಸಮಸ್ಯೆ ಆದಾಗ ಯಾವ ಥರ ಒಂದು ಮೆಟಿಕ್ಯುಲಸ್ ಆಗಿ ಒಂದು ಸಿಸ್ಟಮ್ ಪ್ಲೇಸಲ್ಲಿ ಇರಬೇಕು ಅನ್ನೋದು ಅವ್ರು ಎಲ್ಲೂ ಪ್ಲಾನ್ ಮಾಡಿಲ್ಲ. ಪ್ರಯಾಣಿಕರು ಈ ಟೈಮಲ್ಲಿ ಟೈಮ್ ಬಂದಿಲ್ಲ ಅಂದ್ರೆ ಅವ್ನು ಒಳಗೆ ಬಿಡಬೇಡ, ಇಷ್ಟು ದುಡ್ಡು ನೋಡ್ಕೋ, ಡೈನಾಮಿಕ್ ಪ್ರೈಸಿಂಗ್ ಮಾಡು, ಸೀಟ್ ಕಮ್ಮಿ ಇದ್ರೆ ಜಾಸ್ತಿ ರೈಸ್ ಮಾಡು, ಸೀಟ್ ಯಾವ್ದಾರ ಮುಂದಿನ ಸೀಟ್ಗೆ ಕಿಟಕಿ ಪಕ್ಕ ಸೀಟ್ ಬುಕ್ ಮಾಡಕ್ಕೆ ಇಷ್ಟು ದುಡ್ಡು ತಗೋ, ಐಲ್ ಸೀಟ್ ತಗೊಳಕ್ಕೆ ಇಷ್ಟು ದುಡ್ಡು ತಗೋ, ಬರೇ ಹೇಗ್ ದುಡ್ಡು ಮಾಡಬೇಕು. ಪ್ರತಿಯೊಂದ್ರಲ್ಲೂ 1 kg ತೂಕ ಹಾಕಿದ್ರೆ ಹೇಗ್ ದುಡ್ಡು ಜಾಸ್ತಿ ಮಾಡಬೇಕು, ಅರ್ಧ kg ಕಮ್ಮಿ ಇದ್ರೆ ಏನ್ ಮಾಡಬೇಕು, ಪ್ರತಿ ಒಂದು ದುಡ್ಡಲ್ಲೇ ಮಾಡಕ್ಕೆ ನಿಂತ್ಬಿಟ್ಟಿದೆ ಏರ್ಲೈನ್ಸ್ ಅವರು. ಸೊ ಈ ಒಂದು FDTL ರೂಲ್ಸ್ ಅಂದ್ರೆ ಫ್ರೀ ಡ್ಯೂಟಿ ಟೈಮಿಂಗ್ ಲಿಮಿಟೇಷನ್ಸ್ ಅಂತ, ಅದು ಯಾವಾಗ್ಲೂ ನಾನು ಹೇಳ್ದಂಗೆ 2024 ಶುರುವಾಗಿದ್ದು ಮೇ ತಿಂಗಳಲ್ಲಿ ತರ್ತೀವಿ ಅಂತ. ಅದ್ರ ಬಗ್ಗೆ ಯಾರು ಅಷ್ಟು ತಲೆನೇ ಕೆಡ್ಸ್ಕೊಳ್ಳಿಲ್ಲ. ಈಗ ಯಾವಾಗ ಕೋರ್ಟು ಸರ್ಕಾರ ಎಲ್ಲ ಚಾಟಿ ಬೀಸಕ್ಕೆ ಶುರುವಾಯಿತು, ಇವರು ಎಚ್ಚೆತ್ಕೊಂಡ್ರು. ಇಲ್ಲಿ ಪ್ರಾಬ್ಲಮ್ ಏನಾಗಿದೆ ನೋಡಿ, ಈಗ ಇಂಡಿಗೋಲಿರೋದು 400 ಫ್ಲೈಟ್ಸ್, ಅಲ್ಲಿ ಹತ್ತತ್ರ 5450 ಜನ ಪೈಲಟ್ಸ್ ಇದ್ದಾರೆ. ಒಂದು ಏರ್ಕ್ರಾಫ್ಟ್ ನಿಮ್ಗೆ, ಒಂದು ಏರ್ಕ್ರಾಫ್ಟ್ಗೆ ಮಿನಿಮಮ್ 15ರಿಂದ 20 ಪೈಲಟ್ ಬೇಕಾಗತ್ತೆ. ಯಾಕಂದ್ರೆ ಒಂದು ಏರ್ಕ್ರಾಫ್ಟ್ ಒಂದೇ ಡೆಸ್ಟಿನೇಷನ್ಗೆ ಹೋಗಲ್ಲ, ಅದು 5-6 ಡೆಸ್ಟಿನೇಷನ್ಗೆ ಹೋಗುತ್ತೆ. ಸೊ ಇಂಡಿಗೋ ಏರ್ಲೈನ್ಸು ಹತ್ತತ್ರ 90 ಡೊಮೆಸ್ಟಿಕ್ ಡೆಸ್ಟಿನೇಷನ್ಸ್ಗೆ ಹೋಗ್ತಾ ಇದೆ, ಮತ್ತೆ 45 ಇಂಟರ್ನ್ಯಾಷನಲ್ ಡೆಸ್ಟಿನೇಷನ್ಸ್ಗೆ ಎವ್ರಿ ಡೇ ಹೋಗ್ತಾ ಇದೆ. ಅರ್ಥ ಆಯ್ತಾ? ಸೊ 90 + 45 ಇದೆಲ್ಲ ತಗೊಂಡ್ರೆ ಏನಾಗುತ್ತೆ, 2340 ಫ್ಲೈಟ್ಸ್ ಪರ್ ಡೇ ಹೋಗ್ತಾ ಇದೆ. ತುಂಬಾ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ, ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ. ಸೊ ಈಗೇನಾಯ್ತು, ಹೊಸ FDTL ರೂಲ್ಸ್ ಅಲ್ಲಿ ಏನಾಯ್ತು ಅಂದ್ರೆ, ಒಬ್ಬ ಪೈಲಟ್ 36 ಅವರ್ ಇರೋದನ್ನ 48 ಅವರ್ ಅವನಿಗೆ ರೆಸ್ಟ್ ಕೊಡಬೇಕು ಅಂತ ಮಾಡ್ಬಿಟ್ರು. ಸೊ 48 ಅವರ್ಸ್ ರೆಸ್ಟ್. ಸೊ ಅವಾಗ ಏನಾಯ್ತು, ಒಬ್ಬ ಪೈಲಟ್ ಶಾರ್ಟೇಜ್ ಬರ್ತಾನೆ. ಯಾಕಂದ್ರೆ ಅವ್ನು 48 ಅವರ್ ಕೊಡ್ಬೇಕು, 12 ಅವರ್ ಹೋಯ್ತು ಅವರಿಗೆ. ಒಬ್ಬ ಪೈಲಟ್ 12 ಅವರ್ ಹೋಯ್ತು. ಸೊ ಪೈಲಟ್ ಶಾರ್ಟೇಜ್ ಬರುತ್ತೆ ಒಂದು. ಎರಡನೇದು, ಅವನಿಗೆ ಫಸ್ಟ್ 6 ನೈಟ್ ಲ್ಯಾಂಡಿಂಗ್ಸ್ ತನಕ ಇತ್ತು ಪರ್ ವೀಕ್. ನೈಟ್ ಲ್ಯಾಂಡಿಂಗ್ಸ್ ಅಂದ್ರೆ ರಾತ್ರಿ ಹೊತ್ತು ಅವನು ಇಳಿಸ್ಬೇಕಾದ್ರೆ ಅವನಿಗೆ ಬಹಳನೇ ಸ್ಟ್ರೈನ್ ಆಗುತ್ತೆ ಆ ನೈಟ್ ಅಲ್ಲಿ ಒಂದು ಏರ್ಕ್ರಾಫ್ಟ್ ಇಳಿಸ್ಬೇಕಾದ್ರೆ. ಅದನ್ನೇನ್ ಮಾಡಿದ್ರು, 2 ನೈಟ್ ಲ್ಯಾಂಡಿಂಗ್ಸ್ ತಂದ್ಬಿಟ್ರು. ಸೊ ಅವ್ನು 2 ನೈಟ್ ಲ್ಯಾಂಡಿಂಗ್ ಮಾಡ್ದ ಅಂದ್ರೆ ಅವನು ಮತ್ತೆ ನೈಟ್ ಲ್ಯಾಂಡಿಂಗ್ ಯೂಸ್ ಮಾಡಂಗಿಲ್ಲ, ಅವರು ಬೆಳಿಗ್ಗೆನೆ ಕೊಡ್ಬೇಕು. ಹೌದು, ಏರ್ ಇಂಡಿಯಾ ದುರಂತ ಆದ್ಮೇಲೆ ಸರ್. ಸೊ ಅದೊಂದು ಕಮ್ಮಿ ಹೊಡೆತ ಬಿತ್ತು. ಅಕಸ್ಮಾತ್ 3ನೇ ನೈಟ್ ಲ್ಯಾಂಡಿಂಗ್ ನೀನ್ ಮಾಡಿದ್ರೆ ಅವ್ನಿಗೆ 60 ಅವರ್ ರೆಸ್ಟ್ ಕೊಡ್ಬೇಕು. ಆ ತರ ಮಾಡಿದ್ರು. ನೆಕ್ಸ್ಟ್ ಏನ್ ಮಾಡಿದ್ರು, ಅವ್ನ್ ರಜಾ ಹಾಕಿದಾಗ, ಅವ್ನ್ ಪರ್ಸನಲ್ ರಜಾ ಹಾಕಿದಾಗ ಅದು ಅವ್ನ್ ಫ್ರೀ ಪೀರಿಯಡ್ ಅಂತ ಕನ್ಸಿಡರ್ ಮಾಡಬಾರ್ದು ಅಂತ ಹೇಳಿದ್ರು DGC ಅವರು. ಸೊ ಈ ತರ ರೂಲ್ಸ್ಗಳೆಲ್ಲ ತಗೊಂಡ್ಬಂದ್ರು. ಆಮೇಲೆ ಬೆಳಿಗ್ಗೆ 5 ಮಧ್ಯರಾತ್ರಿ 12ರಿಂದ 5 ಗಂಟೆ ಮಾತ್ರ ನೈಟ್ ಲ್ಯಾಂಡಿಂಗ್ ಅಂತ ಇತ್ತು. ಸೊ ಪೈಲಟ್ 5:15ಗೆ ಹೊರಟ್ರೆ ಅದು ಬೆಳಿಗ್ಗೆ ಅಂತ ಕನ್ಸಿಡರ್ ಆಗ್ತಿತ್ತು. ಅದನ್ನೇನ್ ಮಾಡಿದ್ರು, 12ರಿಂದ 6ಕ್ಕೆ ಎಕ್ಸ್ಟೆಂಡ್ ಮಾಡಿದ್ರು. ಅವಾಗ ಏನಾಯ್ತು, ಅವ್ನು 5:15 ಹೊರಟವನಿಗೆ ಅವ್ನು ನೈಟ್ ಲ್ಯಾಂಡಿಂಗ್ ಅಂತ, ನೈಟ್ ಜರ್ನಿ ಅಂತಾನೆ ಕನ್ಸಿಡರ್ ಆಗ್ಬಿಡುತ್ತೆ. ಸೊ ಅಲ್ಲಿ ಇದನ್ನೆಲ್ಲ ಬಂದಾಗ ಏನಾಯ್ತು, ಪೈಲಟ್ಗಳು ಹೊಡ್ತಕ್ಕಂಥ ಅಭಾವ ಜಾಸ್ತಿ ಆಯ್ತು.
ಆಯ್ತು ಹೈಯರ್ ಮಾಡ್ಕೋಬಹುದಲ್ಲ ಸರ್ ಪೈಲಟ್ 5,450 ಪೈಲಟ್ ಇದ್ದಾರೆ. ನಮ್ಮಲ್ಲಿ ವಿಮಾನಗಳು 800 ಇದೆ. ಇನ್ನೂ 1,700 ಏರ್ಕ್ರಾಫ್ಟ್ ಆರ್ಡರ್ ಮಾಡಿದ್ದಾರೆ ಇಂಡಿಗೋ ಮತ್ತು ಏರ್ ಇಂಡಿಯಾ ಸೇರಿಕೊಂಡು. ಎವ್ರಿ ಇಯರ್ ನಮ್ಮಲ್ಲಿ ಪೈಲಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಇರೋದು 34 ಇನ್ಸ್ಟಿಟ್ಯೂಟ್. ಎವ್ರಿ ಇಯರ್ ಪೈಲಟ್ ಲೈಸೆನ್ಸ್ ಸಿಗ್ತಾ ಇರೋದು 200ರಿಂದ 300 ಜನಕ್ಕೆ ಮಾತ್ರ. ಒಂದು ಕಮರ್ಷಿಯಲ್ ಪೈಲಟ್ ಲೈಸೆನ್ಸ್ ತಗೋಬೇಕಾದ್ರೆ ನೀವು ಹತ್ತತ್ರ 50 ಲಕ್ಷ ಖರ್ಚು ಮಾಡಬೇಕು. ಸೊ ನಿಮಗೆ ಪೈಲಟ್ ಸ್ವಭಾವ ಎಷ್ಟಿದೆ ಲೆಕ್ಕ ಹಾಕೊಳ್ಳಿ. ನೆಕ್ಸ್ಟ್ 15 ವರ್ಷಕ್ಕೆ ನಮ್ಮಲ್ಲಿ ಏರಿಕೆ ಆಗ್ತಿರುವಂಥ ವಿಮಾನಗಳು ಮತ್ತು ಡೊಮೆಸ್ಟಿಕ್ ಏರ್ಲೈನ್ಸ್ ಎಲ್ಲ ತಗೊಂಡ್ರೆ ಯು ನೀಡ್ ಅನದರ್ 30,000 ಪೈಲಟ್ಸ್ ಭಾರತಕ್ಕೆ. ಈಗ ಎಷ್ಟಿದೆ? 300 ಜನ ಬರ್ತಾ ಇದ್ದಾರೆ ಪರ್ ಇಯರ್. 300 ಜನ ಪೈಲಟ್ ಪರ್ ಇಯರ್. ಸೊ ಎಲ್ಲಿಂದ ಪೈಲಟ್ ಕರ್ಕೊಂಬರ್ತೀರ ನೀವು? ಇನ್ನೂ ಈಗ 1,700 ವಿಮಾನ ಏರಿಕೆ ಆಯಿತು ಅಂದರೆ ಈಗ ಒತ್ತು ನಮ್ಮಲ್ಲೇ ಇರೋ ಪೈಲಟ್ ಒಂದು 7,000ರಿಂದ 8,000 ಜನ ಇರ್ಬೋದು ಅಷ್ಟೇ. ಅದರಲ್ಲಿ 5,650 ಜನ ಅಲ್ಲೇ ಇದ್ದಾರೆ, ಇಂಡಿಗೋದಲ್ಲೇ ಇದ್ದಾರೆ. ಇನ್ನು ಮಿಕ್ಕ ಉಳಿದವರು ಈ ಏರ್ ಇಂಡಿಯಾ 12 ತಿಂಗಳು ಟೈಮ್ ಇತ್ತಲ್ಲ ಸರ್. ಅವಾಗ ಇವ್ರು ಏನ್ ಮಾಡಬೇಕಾಗಿತ್ತು? ಪೈಲಟ್ಸ್ ಸೃಷ್ಟಿ ಮಾಡಕ್ಕಾಗಲ್ಲ. ದೇ ಹ್ಯಾವ್ ಟು ಹೈಯರ್ ಫ್ರಮ್ ಔಟ್ಸೈಡ್ ಕಂಟ್ರಿ. ಇದಿದ್ದೆ ಅದೊಂದೇ ಅವ್ರಿಗೆ ಆಲ್ಟರ್ನೇಟಿವ್ ಇದು. ಇಲ್ಲ ಅಂದ್ರೆ ಈ ನಾನ್ ಮೆಟ್ರೋ ರೂಟ್ಸ್ಗಳಿಗೆ ತುಂಬಾ ಹಾಕಿದ್ದಾರೆ. ನಾನ್ ಮೆಟ್ರೋ ಎಕ್ಸಾಂಪಲ್ ಜೈಪುರ್, ಹರಿದ್ವಾರ್, ಕೊಯಂಬತ್ತೂರು, ಟೂರಿಸಂ ಪ್ಲೇಸಸ್, ಕೊಯಂಬತ್ತೂರು, ನಾಗ್ಪುರ್, ನಾನು ಎಕ್ಸಾಂಪಲ್ ಮಂಗಳೂರು, ಇವೆಲ್ಲ ನಾನ್ ಮೆಟ್ರೋ ಪ್ಲೇಸಸ್. ಅಲ್ಲಿಗೂ ಎಲ್ಲಾ ಕನೆಕ್ಟಿವಿಟಿ ಮಾಡಿರೋದು ಇಂಡಿಗೋ ಒಂದೇ. ಅವ್ರು ಯಾವ ತರ ಮಾಡಿದ್ದಾರೆ ಅಂದ್ರೆ 87% ಆಫ್ ಪಾಪ್ಯುಲೇಷನ್ ಇನ್ ಇಂಡಿಯಾ ವಿತಿನ್ 100 ಕಿಲೋಮೀಟರ್ಸ್ ಅಲ್ಲಿ ಒಂದು ಇಂಡಿಗೋ ಏರ್ಕ್ರಾಫ್ಟ್ ಸಿಗುತ್ತೆ ನಿಮ್ಮ ಡೆಸ್ಟಿನೇಷನ್ಗೆ ಹೋಗೋಕ್ಕೆ. ಸೊ ಆ ಥರ ಅವರು ಲೆಕ್ಕ ಸ್ಟ್ರಾಟಜಿ ಮಾಡಿ ಅಷ್ಟು ಚೆನ್ನಾಗಿ ಸಿಸ್ಟಮ್ ಮಾಡ್ಕೊಂಡಿದ್ದಾರೆ, ಏನು ಹೈ ಪ್ರಾಫಿಟ್ ಮಾಡ್ಕೊಳ್ಳೋಕ್ಕೆ. ಪ್ಯಾರಲಲ್ಲಿ ಅದೇ ರೀತಿಯಾಗಿ ನೀವು ಸಿಬ್ಬಂದಿಗಳನ್ನ ಅವರು ಪೈಲಟ್ಗಳ ಅಭಾವ ಒಂದು. ನೆಕ್ಸ್ಟ್ ಏನಾಗೋಯ್ತು ನೋಡಿ, ಇಲ್ಲಿ